ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ತುಲಾ ರಾಶಿಯವರೇ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೀವು ನೋಡಲೇಬೇಕು. ಯಾಕೆಂದರೆ ತುಲಾ ರಾಶಿಯವರ ಜೀವನದಲ್ಲಿ ನಡೆಯುವ ಘಟನೆಗಳು ಬಹಳ ಸೂಕ್ಷ್ಮವಾಗಿರುತ್ತೆ. ನೀವು ಸಮತೋಲನವನ್ನು ಪ್ರೀತಿ ಮಾಡ್ತೀರಾ, ಶಾಂತಿಯನ್ನು ಬಯಸ್ತೀರಾ, ಯಾರಿಗೂ ನೋವು ಕೊಡಬಾರ್ದು ಅಂತ ಬದುಕ್ತಾ ಇರ್ತೀರಾ. ಆದರೆ ಇದೇ ನಿಮ್ಮ ದೊಡ್ಡ ದುರ್ಬಲತೆ ಆಗಿಬಿಡುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಎಚ್ಚರಿಸುತ್ತೆ. ತುಲಾರಾಶಿಯವರು ಜಗಳ ತಪ್ಪಿಸೋದಕ್ಕೆ ತಮ್ಮ ಮನಸ್ಸಿನ ನೋವನ್ನೇ ಮರೆಮಾಚಿಟ್ಕೊಂಡು ಇರ್ತಾರೆ. ಎಲ್ಲವೂ ಸರಿ ಹೋಗುತ್ತೆ ಅಂತ ಸಹಿಸಿಕೊಂಡು ಹೋಗ್ತಾರೆ. ಈ ಗುಣವನ್ನು ಗುರುತಿಸಿದ ಒಂದು ರೀತಿಯ ಮಹಿಳೆ ನಿಮ್ಮ ಜೀವನಕ್ಕೆ ಬಂದರೆ ಆಕೆ ನಿಮ್ಮ ಸಂಸಾರವನ್ನು ನಿಧಾನವಾಗಿ ಒಳಗಿನಿಂದಲೇ ಹಾಳು ಮಾಡ್ತಾ ಹೋಗ್ತಾಳೆ. ಆ ಮಹಿಳೆ ಮೊದಲು ನಿಮ್ಮ ಸ್ನೇಹಿತಳಂತೆ ಕಾಣ್ತಾಳೆ. ತುಂಬ ಸಭ್ಯ, ತುಂಬ ಸಂಸ್ಕಾರಿ ಥರ ಮಾತನಾಡ್ತಾಳೆ. ನೀನು ತುಂಬ ಒಳ್ಳೆಯವಳು, ಎಲ್ಲರನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀಯಾ ಅಂತ ನಿಮ್ಮ ಅಹಂಕಾರವನ್ನು ಮೃದುವಾಗಿ ತಟ್ತಾಳೆ. ಆದರೆ ತುಲಾರಾಶಿಯವರು ಇದನ್ನು ಪ್ರೀತಿ, ಗೌರವ ಅಂತ ಭ್ರಮಿಸ್ತಾರೆ. ಆದರೆ ನಿಜವಾಗಿ ಅದು ನಿಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸುವ ಮೊದಲ ಹೆಜ್ಜೆ. ನಿಧಾನವಾಗಿ ಆ ಮಹಿಳೆ ನಿಮ್ಮ ಮನಸ್ಸಿನಲ್ಲಿ ಹೋಲಿಕೆಗಳನ್ನು ಆರಂಭಿಸ್ತಾಳೆ. ನಿನ್ನ ಸಂಗಾತಿ ನಿನ್ನಷ್ಟು ಅರ್ಥ ಮಾಡ್ಕೊಳ್ಳೋದಿಲ್ಲ, ನೀನು ಎಲ್ಲವನ್ನು ತ್ಯಾಗ ಮಾಡ್ತೀಯಾ, ಆದರೆ ಎದುರವರು ಏನೂ ಮಾಡ್ತಾ ಇಲ್ಲ. ನೀನು ಶಾಂತಿಗಾಗಿ ಬದುಕ್ತಾ ಇದೆಯಾ, ಆದರೆ ನಿನ್ನ ಶಾಂತಿಗೆ ಯಾರಿಗೂ ಬೆಲೆ ಕೊಡೋದಿಲ್ಲ ಎಂಬ ಈ ಮಾತುಗಳನ್ನು ದಿನದಿಂದ ದಿನಕ್ಕೆ ನಿಮ್ಮೊಳಗೆ ತುಂಬ್ತಾ ಹೋಗ್ತಾಳೆ. ಇನ್ನು ತುಲಾರಾಶಿಯವರಿಗೆ ಈಗಾಗಲೇ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟ. ಎಲ್ಲರನ್ನೂ ಸಂತೋಷಪಡಿಸಬೇಕು ಅನ್ನುವ ಒಂದು ಗುಣದಿಂದ ನಿಮ್ಮದೇ ಇಚ್ಛೆಯನ್ನು ಬಲಿ ಕೊಡ್ತಾ ಇರ್ತೀರ. ಇಂಥ ಸಂದರ್ಭದಲ್ಲಿ ಈ ಮಹಿಳೆಯ ಮಾತುಗಳು ನಿಮ್ಮ ಮನಸ್ಸನ್ನು ಇನ್ನಷ್ಟು ಗೊಂದಲಕ್ಕೆ ತಳ್ಳುತ್ತೆ. ಗಂಡ ಹೆಂಡತಿ ನಡುವೆ ಸಣ್ಣ ಅನುಮಾನ, ಅಸಮಾಧಾನ, ದೊಡ್ಡ ಜಗಳ ಆಗಿ ಹೋಗ್ಬಿಡುತ್ತೆ. ನೀವು ಜಗಳದೆ ಮಾಡದೆ ಇದ್ರೂ ಕೂಡ ಒಳಗೊಳಗೆ ಡಿಸ್ಟೆನ್ಸ್, ದೂರ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಜ್ಯೋತಿಷ್ಯ ಪ್ರಕಾರ ತುಲಾರಾಶಿಯವರ ಅಧಿಪತಿ ಶುಕ್ರ ದುರ್ಬಲವಾಗಿರುವ ಸಮಯದಲ್ಲಿ ಅಥವಾ ರಾಹು ದೃಷ್ಟಿ ಬಿದ್ದಾಗ ಇಂತಹ ಮಹಿಳೆಯರ ಪ್ರವೇಶ ಹೆಚ್ಚಾಗುತ್ತೆ. ವಿಶೇಷವಾಗಿ ಆ ಮಹಿಳೆಯ ಹೆಸರಿನಲ್ಲಿ ಎ ಲೆಟರು, ಎಲ್ ಲೆಟರು, ಎಸ್ ಲೆಟರು, ಆರ್ ಲೆಟರು, ಟಿ ಲೆಟರ್ ಅಕ್ಷರಗಳು ಇರ್ತವೆ. ಇದ್ರೆ ಅವರಿಂದ ನೀವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಹೆಚ್ಚಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆಕೆ ಹೊರಗಿನಿಂದ ಶಾಂತ, ಸಹಾನುಭೂತಿಯಂತೆ ಕಾಣಬಹುದು, ಆದರೆ ಆಕೆಯ ಉದ್ದೇಶ ನಿಮ್ಮ ಸಂಸಾರದ ಸಮತೋಲನವನ್ನು ಕೆಡಿಸೋದು. ತುಲಾರಾಶಿಯವರೇ, ಒಂದು ವಿಷಯ ನೆನ್ಪಿಟ್ಕೊಂಡ್ಬಿಡಿ, ಎಲ್ಲರಿಗೂ ಒಳ್ಳೆಯವರಾಗಿರಬೇಕು ಅಂತ ನಿಮ್ಮ ಸಂಸಾರವನ್ನು ನೀವು ತ್ಯಾಗ ಮಾಡ್ತೀರಾ. ನಿಮ್ಮ ಜೀವನದ ಸಮಸ್ಯೆಗಳನ್ನು ಮೂರನೇ ವ್ಯಕ್ತಿಗೆ ಹೇಳೋದು ನಿಮ್ಮ ಶಾಂತಿಗೆ ಶತ್ರು. ನಿಮ್ಮ ಮೌನವನ್ನು ದುರ್ಬಲತೆ ಅಂತ ಭಾವಿಸುವವರು ಅದನ್ನೇ ನಿಮ್ಮ ವಿರುದ್ಧ ಬಳಕೆ ಮಾಡ್ತಾರೆ. ಆದರೆ ಭಯಪಡೋ ಅವಶ್ಯಕತೆ ಖಂಡಿತ ಇಲ್ಲ. ತುಲಾರಾಶಿಯವರಿಗೆ ಮಹಾಲಕ್ಷ್ಮಿ ಮತ್ತು ನಾರಾಯಣನ ಅನುಗ್ರಹ ಸದಾ ಇರುತ್ತೆ. ನೀವು ಸಮಯಕ್ಕೆ ಟೈಮ್ ಸರಿಗೆ ಎಚ್ಚರಗೊಂಡ್ರೆ ನಿಮ್ಮ ಸಂಸಾರವನ್ನು ಯಾರು ಮುರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ಮಧ್ಯೆ, ನಿಮ್ಮ ಸಂಸಾರದಲ್ಲಿ ನಡೆಯುವ ವಿಚಾರಗಳನ್ನು ಮೂರನೇ ವ್ಯಕ್ತಿಗೆ ಹೇಳೋದಕ್ಕೆ ಹೋಗಬೇಡಿ. ಅವರು ಅದನ್ನೇ ಅಡ್ವಾಂಟೇಜ್ ತಗೊತಾರೆ. ಪ್ರತಿ ಶುಕ್ರವಾರನೂ ಶುಭ್ರ ಬಣ್ಣದ ವಸ್ತ್ರ ಧರಿಸಿ ಲಕ್ಷ್ಮೀದೇವಿಗೆ ದೀಪ ಹಚ್ಚಿ ಓಂ ಶ್ರೀ ಶುಕ್ರಾಯ ನಮಃ ಅಂತ 16 ಬಾರಿ ಜಪ ಮಾಡಿ ನಿಮ್ಮ ಜೀವನದಲ್ಲಿ ಸ್ಪಷ್ಟ ಗಡಿ ರೇಖೆಗಳನ್ನು ಹಾಕಿಕೊಳ್ಳಿ. ತುಲಾರಾಶಿಯವರೇ, ಶಾಂತಿ ಅಂದರೆ ಎಲ್ಲವನ್ನು ಸಹಿಸುವುದು ಅಲ್ಲ, ಎಲ್ಲ ಕೂಡ ಸಹಿಸ್ಕೊಂಡು ಹೋಗೋದಲ್ಲ. ಕೆಲವೊಮ್ಮೆ ಇಲ್ಲ ಅಂತ ಹೇಳೋದು ಕೂಡ ಧರ್ಮ ಆಗಿರುತ್ತೆ. ಇನ್ನೇನು ಯಾರೋ ಮೂರನೇ ಮಹಿಳೆ ಬಂದು ಆಕೆ ಮಾತಿಗೆ ಕಿವಿಗೊಟ್ಟು ನಿಮ್ಮ ಸಂಸಾರದ್ದು, ನಿಮ್ಮ ಪ್ರೀತಿದು, ನಿಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲ ಕೂಡ ಎಲ್ಲ ಮಹಿಳೆಯರ ಹತ್ರ ಹಂಚ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಸಂಸಾರದಲ್ಲಿ ಏನೇ ನಡೆದ್ರೂ ಕೂಡ ಅದು ಗುಟ್ಟಾಗಿ ಇರಲಿ. ನಿಮ್ಮ ಜೀವನ ಮತ್ತೆ ಸಮತೋಲನಕ್ಕೆ ಬರುತ್ತೆ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಲೈಕ್ ಮಾಡಿ, ನಿಮ್ಮ ತುಲಾರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಜೀವನದಲ್ಲೂ ಇಂತಹ ಮಹಿಳೆಯ ಪ್ರಭಾವ ಇದೆ ಅನಿಸಿದರೆ
ಕಮೆಂಟ್ನಲ್ಲಿ ಲಕ್ಷ್ಮೀನಾರಾಯಣ ರಕ್ಷಣೆ ಮಾಡಲಿ ಅಂತ ಬರೀರಿ. ಒಟ್ಟು ಯಾರನ್ನು ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಫ್ಯಾಮಿಲಿ ಗುಟ್ಟು ಜಗಳ ಆಗ್ಬೋದು, ಸರಿ ಹೋಗ್ಬೋದು. ಆದರೆ 3ನೇ ಪರ್ಸನ್ ಎಂಟ್ರಿ ಆಗದೇ ಇರೋ ಥರ ನೀವು ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.